ರೋಡಲ್ಲಿ ನೋಡ್ತಿದ್ರೆ ಗಾಡಿಗಳು ಎಲ್ಲ ಒಂದೇ ರೂಟಲ್ಲಿ ಹೋಗ್ತಾ ಇದೆ, ಬಟ್ ಇದು ಎಂಡಿಂಗ್ ಮಾತ್ರ ಚೇಂಜ್ ಇರುತ್ತೆ ಅಲ್ವಾ. ಸೊ ನೀವು ಇಲ್ಲೇ ಇವಾಗ ಬೇರೆ ಲ್ಯಾಂಗ್ವೇಜ್ ಅವ್ರನ್ನ ಕಂಡ್ರು ಅವ್ರ ಮುಂದೆ ವಿಡಿಯೋ ಮಾಡ್ತೀನ. ದುಡ್ಡು ಇವಾಗ ಎಷ್ಟು ಸೇವಿಂಗ್ ಮಾಡಿದ್ರು ಅಷ್ಟೇ ಸಾಕಾಗಲ್ಲ ಅಂತಲೇ ಅನಿಸುತ್ತೆ. ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಲಿಟ್ರಲಿ ಬೋರಿಂಗ್ ವ್ಲಾಗ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಅನ್ಕೋಬೇಡಿ, ಯಾಕಂದರೆ ನಾನು ತುಂಬ ದಿನದಿಂದ ವ್ಲಾಗ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರ್ತಾಯಿಲ್ಲ. ತುಂಬ ಅಂದರೆ ಲಾಸ್ಟ್ 2 ಡೇಸಿಂದ, ಯಾಕಂದ್ರೆ ನನಗೂ ಗೊತ್ತಿಲ್ಲ. ಇವಾಗ 3 ಗಂಟೆ ಹೊರಟಿದ್ದೀನಿ, ಏನು ಮಾಡ್ತೀನಿ ನನಗೂ ಗೊತ್ತಿಲ್ಲ. ಬನ್ನಿ ಹೋಗೋಣ. ಇವಾಗ ಈ ಕಾರಿಂದ ಎಷ್ಟು ಚೆನ್ನಾಗಿ ಬೋರ್ಡ್ ಬರೆದಿದ್ರಲ್ವಾ, ಎಲ್ಲರೂ ಬರೆದಿರ್ತಾರೆ ಇವರು ಒಂದೊಂದು ಕಾರಲ್ಲಿ ಒಂದೊಂದು ಎಲ್ಲೇನೋ ಇದ್ದಷ್ಟು ಕೂಡ ಆಶೀರ್ವಾದ. ಇವಾಗ ಇಲ್ಲೇ ಅಂತ ನಾನು ವ್ಲಾಗ್ ಮಾಡೋಕ್ಕಾಗೋದೇ ಇಲ್ಲ. ನನ್ನ ವಾಯ್ಸ್ ನಿಮ್ಗೆ ಕೇಳೋದೇ ದೊಡ್ಡ ವಿಷಯ ಇಲ್ಲ ಅಂತು ಮಾತಾಡೋಣ. ಆದರೆ ಒಂದು ಲೊಕೇಶನ್ ಸ್ವಲ್ಪ ಚೆನ್ನಾಗಿದ್ದರೆ ನಿಮಗೂ ಏನೋ ಒಂದು ಸ್ವಲ್ಪ ಇದಾಗುತ್ತೆ. ಸೊ ಅದಕ್ಕೆ ಈ ಥರದೊಂದು ಲೊಕೇಶನ್ ಬಂದಿದ್ದೀನಿ. ಸ್ವಲ್ಪ ಹೂವೆಲ್ಲ ಇದೆ, ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ವೀಡಿಯೋ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಮಾತಾಡೋದೇ ಬೇಕು ಅಂತ ಅಲ್ಲ, ನಾವೇನಾದರೂ ಮಾತಾಡಿದ್ರು ನಡೆಯುತ್ತೆ. ಇದೇನು ಬರ್ತಾ ಇದೆ ಇವರು ಇಲ್ಲಿ. ಇವತ್ತೇನೋ ಒಂದು ಬಗ್ಗೆ ಮಾತಾಡಬೇಕು, ಸುಮ್ಮನೆ ಮಾತಾಡೋದಲ್ಲ, ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡಲೇಬೇಕು. ಸೊ ಅದಕ್ಕೆ ಏನು ವಿಷಯ ಅಂತ ಹುಡುಕ್ತಾ ಇದ್ದೀನಿ. ಬೇಗ ಟೈಮ್ ಆಗಿಬಿಟ್ಟಿದೆ. 3 ಗಂಟೆಗೆ ನಾನು ವೀಡಿಯೋ ಮಾಡ್ತಾ ಇರೋದು. 3 ಗಂಟೆಗೆ ನಾನು ಏನು ಮಾಡಲಿ, 1 ಅವರ್ ಹೋಗಿ ಎಕ್ಸ್ಪೋರ್ಟ್ ಮಾಡಿ ಹೆವಿ ಟೈಮ್ ಹಿಡಿಯುತ್ತೆ. ಸೊ ರೀಲ್ಸಿಗಂತೂ ಸಿಂಪಲ್ ಐಡಿಯಾ ಹುಡುಕಿ ಇಟ್ಟಿಬಿಟ್ಟಿದ್ದೀನಿ. ಸೊ ಕೊನೆಗೂ ಟಾಪಿಕ್ ಏನಂತ ಸಿಕ್ಕೇ ಬಿಡ್ತು. ಏನಂದರೆ ನಂದು ಒಂದು ಪ್ಲ್ಯಾನ್ ಹೇಳಿದೆ ನಿಮಗೆ ಲಾಸ್ಟ್ ಮಂತ್, ನಿಮಗೆ ಗೊತ್ತಿದ್ದರೆ. ಸೊ ನಾನು ಏನೇನು ಹೇಳಿದ್ದೆ, 1 ಮಂತು ಕೆಲಸ ಮಾಡ್ತೀನಿ, ಅದಾದಮೇಲೆ ಬಿಟ್ಬಿಡ್ತೀನಿ, ಫೆಬ್ರವರಿಲಿ ಬಿಟ್ಬಿಡ್ತೀನಿ ಅಂತ ಹೇಳಿದ್ದೆ. ಬಿಟ್ಟಿಲ್ಲ. ಸೊ ಅದು ಯಾಕೆ ಬಿಟ್ಟಿಲ್ಲ ಅದರೆಲ್ಲ ರೀಸನ್ ಎಲ್ಲ ಇದರಲ್ಲಿ ಹೇಳಲ್ಲ. ಸೊ ಅದು ಏನು ಪ್ಲ್ಯಾನ್ ಏನಾಯಿತು ಅಂತ ನಾನು ಹೇಳ್ತೀನಿ ಅಷ್ಟೇ, ಓಕೆನಾ ಬ್ರೋ? ಟೈಮ್ ಇಷ್ಟು ಟೈಮ್ 3:30. ಇವಾಗ ಟೈಮ್ ನೋಡಿದ್ರೆ 3:30 ಆಗಿಬಿಟ್ಟಿದೆ. 3:30 ಅಂದರೆ ನಾನು 4 ಗಂಟೆಗಾದರೂ ರೂಮ್ ತಲುಪಲೇಬೇಕು. ಇಲ್ಲಾಂದರೆ ರೀಲ್ಸ್ ಸ್ವಲ್ಪ ಇವತ್ತಲ್ಲೇ ಬಿಸಿ ಇಲ್ಲ. ಸಿಂಪಲ್ ಅಂದರೆ ನಾನು ವಾಯ್ಸ್ ಓವರ್ ಮಾಡೋದನ್ನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ ಇವತ್ತು. ಯಾಕಂದರೆ ವಾಯ್ಸ್ ಓವರ್ ಮಾಡ್ಬೋದು, ಬಟ್ ಇವತ್ತು ಬೇಡ ಅಂತ ನೋಡೋಣ. ಇವತ್ತು ಅದೇ ವೀಡಿಯೋ ಮಾಡ್ತೀನೋ ಗೊತ್ತಿಲ್ಲ. ಇವಾಗ ಅಲ್ಲಿ ಇರೋರು ಅಲ್ಲಿ ಇದ್ದರೆ, ಸೊ 20 ರೂಪೀಸ್ ತಂದಿದ್ದೀನಿ. 20 ರೂಪೀಸಲ್ಲಿ ಏನೋ ಒಂದು ಮಾಡಬೇಕು ಇವಾಗ. ಆ 20 ರೂಪೀಸು ನಾನು ನೆನ್ನೆ ವೀಡಿಯೋ ನಿಮಗೆ ನೋಡೋರು ಇಲ್ವಲ್ಲ, ಕಮೆಂಟ್ ಮಾಡಿ ಯಾರು ಯೂಟ್ಯೂಬಲ್ಲಿ ನಿಜವಾಗ್ಲೂ ನೋಡೋರು. ಸೊ ಗೊತ್ತಿಲ್ಲದವ್ರಿಗೆ ಇನ್ಸ್ಟಾಗ್ರಾಮ್ ಲಿಂಕ್ ಬೇಕಾದರೆ ಕಳಿಸ್ತೀನಿ. ನಾನು ಅಂದ್ಕೊಂಡೆ ಬೇರೆ ಜಾಗಕ್ಕಲ್ಲಿ ಹೋದರೆ ನಾವು ಏನಾದರೂ ಒಂದು ಮಾಡ್ಬೋದು. ಅಂದರೆ ಬೇರೆ ಇವಾಗ ಏನು ಹೇಳೋದು, ಕರ್ನಾಟಕ ಬಿಟ್ಟು ಹೊರಗಡೆ ಹೋದರೆ ಅಲ್ಲಿ ಕಂಟೆಂಟ್ ಮಾಡ್ಬೋದು. ಬಟ್ ಇಲ್ಲೇ ಇವಾಗ ಬೇರೆ ಲ್ಯಾಂಗ್ವೇಜ್ ಅವ್ರನ್ನ ಕಂಡ್ರು ಅವ್ರ ಮುಂದೆ ವೀಡಿಯೋ ಮಾಡ್ತೀನ, ಅದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಧ್ಯದಲ್ಲಿ ಅದು ಇದೆಲ್ಲ ತಲೆಗೆ ಬರುತ್ತೆ. ಸೊ ಪ್ಲ್ಯಾನ್ ಬಗ್ಗೆ ಹೇಳೋದಂದರೆ ಪ್ಲ್ಯಾನು ಇನ್ನೂ ಇದೆ. ಸೊ ಅದು ಡಿಸೈಡ್ ಮಾಡ್ತಾಯಿದ್ದೀನಿ. ಏನೋ ಒಂದು ಮಾಡಲೇಬೇಕಂತಿದ್ದೀನಿ. ಸುಮ್ಮನೆ ಈ ಥರ ಕಂಟೆಂಟ್ ನಿಮಗೂ ಕೊಡೋಕ್ಕೆ ಇಷ್ಟ ಇಲ್ಲ. ಇದು ಕಿರ್ತೀನ ಅಲ್ವಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ನಡೀಲೇಬೇಕು, ಇಲ್ಲಾಂದ್ರೆ ನಿಮಗೂ ಬೋರಿಂಗೆ. ನಾವು ರೂಮಲ್ಲೇ ಕೂತ್ಕೊಂಡು 8 ನಿಮಿಷದ ಕಂಟಿನ್ಯೂಸ್ ವ್ಲಾಗ್ ಮಾಡಿಬಿಡ್ತೀನಿ ಅಂತ ಇನ್ನೇನಲ್ವಾ. ಇದು ನೋಡಿ ಸ್ವಲ್ಪ ಚೆನ್ನಾಗಿದೆ, ನನ್ನ ಫೇಸಿಗೆ ಲೈಟಾಗಿ ಬಿಸಿಲು ಬೀಳ್ತಿರೋದ್ರಿಂದ ಈ ಲೊಕೇಶನ್ ಚೆನ್ನಾಗಿದೆ. ಪ್ಲ್ಯಾನ್ ಏನಲ್ಲೂ ಹೇಳ್ಬಿಟ್ಟಿದ್ದೀನಿ. ನಾನು ಪ್ಲ್ಯಾನು ಸಿಂಪಲಾಗಿ ಹೇಳ್ಬಿಡೋಣ ಬನ್ನಿ. ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮನಿಯೆಲ್ಲ ಸೇವಿಂಗ್ಸ್ ಮಾಡಿ ಇಟ್ಟಿದ್ದೀನಿ. ಐಫೋನ್ ತಗೊಳ್ಳೋ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡಿದ್ದೀನಿ ಅಂತಲೂ ಹೇಳ್ಬೋದು, ಕ್ಯಾನ್ಸಲ್ ಮಾಡಿಲ್ಲ ಅಂತಲೂ ಹೇಳ್ಬೋದು. ಯಾಕಂದರೆ ಎರಡೂ ಕನ್ಫ್ಯೂಷನಲ್ಲಿದ್ದೀನಿ. ಸೊ ಅದಕ್ಕೆ ಐಫೋನ್ ತಗೊಳ್ಳೋಣ ಅಂತ ಅಂದ್ಕೊಂಡೆ, ಲ್ಯಾಪ್ಟಾಪು. ಸೊ ಇದೆರಡರಲ್ಲಿ ಕನ್ಫ್ಯೂಷನ್ ಇದೆ ಇವಾಗ, ಏನು ತೊಗೋಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಗೋಪ್ರೋ ಇದೆ, ಇದರಲ್ಲೇ ವೀಡಿಯೋ ಮಾಡೋಣ. ನಂದು ನೆಕ್ಸ್ಟ್ ವೀಡಿಯೋದೇನು ಪ್ಲ್ಯಾನ್ ಇದೆ. ಸೊ ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ ಗೋಪ್ರೋದಲ್ಲೇ ವೀಡಿಯೋ ಮಾಡೋಣ. ಸುಮ್ಮನೆ ಯಾಕೆ ಇನ್ನೊಂದು ಐಫೋನು ಏನೋ ತಗೊಳ್ಳೋದು ಅಂತ ಗೊತ್ತಿಲ್ಲ. ಇವಾಗ ನನ್ನ ಪ್ರಕಾರ ಮೋಸ್ಟ್ ಪ್ರಾಬಬಲಿ ಹೇಳೋಂಗಿಲ್ಲ, ಇಲ್ಲಿ ಹೇಳೋಕ್ಕೂ ಏನಿಲ್ಲ. ಯಾಕಂದರೆ ಕನ್ಫ್ಯೂಷನ್ ಅಂದರೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಮತ್ತು ಲ್ಯಾಪ್ಟಾಪ್ ತಗೊಳ್ಳೋದಾದರೆ ನಾನು EMIಯಲ್ಲೇ ತೊಗೋಬೇಕು. ಫೋನ್ ಬೇಕಾದರೆ ನಾನು ಫುಲ್ ಕ್ಯಾಶ್ ಕೊಟ್ಟು ತೊಗೋಬೋದು. ಬಟ್ ಐಫೋನ್ ತೊಗೊಳ್ಳೋದಾದರೆ ಸೆಕೆಂಡ್ ಹ್ಯಾಂಡೇ ತಗೊಳ್ಳೋ ಅಂತಿದ್ದೀನಿ. ಸುಮ್ಮನೆ ನಂದು ಏನಿದೆ ಆ ರಿಕ್ವೈರ್ಮೆಂಟಿಗೆ ಸೆಕೆಂಡ್ ಹ್ಯಾಂಡ್ ಇಸ್ ಇನಫ್ ಅನ್ಕೋತೀನಿ ನನ್ನ ಪ್ರಕಾರ. ಏನು ಗುರು ಇದು, ಆಟೋಗೆ ನಿಂಬೆಹಣ್ಣು ಮಾಲೆನೇ ಹಾಕ್ಬಿಟ್ಟವರಲ್ಲ. ಅಯ್ಯೋ 30 ಮಿನಿಟ್ಸಲ್ಲಿ 8 ಮಿನಿಟ್ ಇರೋ 30 ನಿಮಿಷದಲ್ಲಿ 8 ನಿಮಿಷ ವೀಡಿಯೋ ಮಾಡೋದು ಎಷ್ಟು ಕಷ್ಟ ಇದೆ. ಕಂಟಿನ್ಯೂಸ್ ಮಾತಾಡೋದು ಬೇರೆ, ಬಟ್ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡು ಮಾತಾಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಲಿ ಅಂತ. ಪಾರಿವಾಳ ಥರ ದುಡ್ಡು ಇವಾಗ ಎಷ್ಟು ಸೇವಿಂಗ್ ಮಾಡಿದ್ರು ಅಷ್ಟೇ ಸಾಕಾಗಲ್ಲ ಅಂತಲೇ ಅನಿಸುತ್ತೆ. ಒಂದು 2 ಮಂತ್ಸ್ ಅಂತೂ ಸ್ವಲ್ಪ ಇರುವಾಗ ಏನೋ ಅನಿಸ್ತಿತ್ತು, ಇವಾಗ ಏನೋ ಅನಿಸುತ್ತೆ. ಬಟ್ ಇವಾಗ ಒಂದು ಸೆಕೆಂಡ್ಗೆ ಅನಿಸುತ್ತೆ ಸಾಕು, ಇಷ್ಟು ಸೇವಿಂಗ್ಸ್ ಮಾಡಿರೋ ಸಾಕು, ಸ್ಟಾರ್ಟ್ ಮಾಡೋಣ ನಾನು ಅಂದ್ಕೊಂಡಿರೋ ಪ್ಲ್ಯಾನನ್ನು ಅಂತ. ಬಟ್ ಇನ್ನೊಂದು ಸಲ ಅನಿಸುತ್ತೆ ಇನ್ನೂ ಸ್ವಲ್ಪ ಆಗಲಿ. ಸೊ ಇನ್ನೊಂದು ಮಂತ್ ಹೋಗಲಿ. ಈ ಮಂತ್ ಹೋಗ್ತಾ ಅದೇನೋ ಆ ಪ್ಲ್ಯಾನ್ ಏನಿದೆ ಅದು ಇನ್ನೂ ಕ್ಯಾನ್ಸಲ್ ಜಾಸ್ತಿ ಆಗುತ್ತೆ. ಪ್ಲ್ಯಾನ್ ಹಿಂಗೆ ಡೌನ್ಫಾಲ್ ಅಂತಲೇ ಹೇಳ್ಬೋದು. ಅಂಥ ರೀಸನ್, ಅಂಥ
ಮಾಡಬೇಕಂದ್ರೆ ಅದು ಇವತ್ತು ಅಂತಾರೆ, ಬಟ್ ಇವತ್ತು ಅನ್ನೋ ಸ್ಟೇಜ್ ಇಲ್ಲ. ಯಾಕಂದರೆ ನೀವೇನೋ ಒಂದು ಪ್ಲ್ಯಾನ್ ಮಾಡಬೇಕಂದ್ರೆ ಅದಕ್ಕೆ ಅಮೌಂಟ್ ಅನ್ನೋದು ಬೇಕೇ ಬೇಕು ನನ್ನ ಪ್ರಕಾರ. ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಅದನ್ನು ಹೇಳ್ತೀನಿ, ಇನ್ನೊಂದು ಸಲ ಬೇಕಾದರೆ ನಾನು ಕೇಳಿದ್ರೆ ನಾನು ಹೇಳ್ಬಿಡ್ತೀನಿ ಅಮೌಂಟ್ ಇಲ್ಲದೇನೂ ಮಾಡ್ಬೋದು ಅಂತ. ನಾನು ಒಂಥರ ಕನ್ಫ್ಯೂಸ್ಡ್ ಆತ್ಮನೇ. 1 ನಿಮಿಷದ ರೀಲ್ಸ್ ಮಾಡೋದಕ್ಕೆ ಅರ್ಧ ಗಂಟೆ 1 ಗಂಟೆ ಥಿಂಕ್ ಮಾಡಬೇಕು. ಆ ವಾಯ್ಸ್ ಓವರ್ ಮಾಡೋದಕ್ಕೆ ಈ 8 ನಿಮಿಷದ ವ್ಲಾಗ್ ಮಾಡೋದಕ್ಕೆ ಇನ್ನೆಷ್ಟು ಥಿಂಕ್ ಮಾಡಬೇಕಲ್ವ. ಈ ಲೊಕೇಶನಿಂದ ಹೋಗ್ತಾ ಇದ್ದೀನಿ, ಸ್ವಲ್ಪ ಆ ಕಡೆ ಹೋಗಿ ವೀಡಿಯೋ ಮಾಡೋಣ. ಅಂದರೆ ಒಂದೇ ಲೊಕೇಶನಲ್ಲಿ ನಿಂತ್ಕೊಂಡ್ರೆ ನಿಮಗೂ ಬೋರಿಂಗ್ ಅನಿಸ್ಬಿಡುತ್ತೆ. ಆಗಲ್ಲ ಅನ್ನೋರಿಗೆ ಬೆಸ್ಟ್ ಮೋಟಿವೇಶನೇ ಕೊಟ್ಬಿಟ್ಟ. ಒಬ್ಬ ಸೈಕಲಲ್ಲಿ ಆಲ್ ಇಂಡಿಯಾ ಟ್ರಾವೆಲ್ ಏನೋ ಮಾಡ್ತಾವನೆ. ಏನು ಮಾತಾಡೋಣ, ಒಟ್ಟಾರೆಯಾಗಿ ಏನಂದರೆ ತಲೆಯಲ್ಲಿರೋದನ್ನ ಇವಾಗಲೇ ಸ್ಟಾರ್ಟ್ ಮಾಡೋಣ. ಇಲ್ಲಾಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾಯಿದೆ ನಂದು. ಇನ್ಸ್ಟಾಗ್ರಾಮ್ ಸ್ವಲ್ಪ ಚೆನ್ನಾಗಿರೋ ಕಂಟೆಂಟ್ ಕೊಡ್ತಾಯಿದ್ದೀನಿ. ಯೂಟ್ಯೂಬಲ್ಲಿ ರೀಚೇ ಇಲ್ಲ ಗುರು, ಏನು ಕಂಟೆಂಟ್ ಮಾಡಿಸಿದ್ರು ಇವಾಗ ಓಡೋಲ್ಲ. ಇದು ಪರ್ಫೆಕ್ಟ್ ಟೈಮ್ ಅಲ್ವೇ ಅಲ್ಲ ನಾವು ಸ್ಟಾರ್ಟ್ ಮಾಡಿರೋದು. ನಾವು ಸ್ಟಾರ್ಟ್ ಮಾಡಿರೋ ಟೈಮ್ ಚೆನ್ನಾಗಿತ್ತು, ಬಟ್ ನಾವು ಅದನ್ನು ಸೀರಿಯಸ್ಸಾಗಿ ತಗೊಂಡಿರೋ ಟೈಮು ಚೆನ್ನಾಗಿಲ್ಲ. ಇವಾಗ ತಗೊಂಡಿರೋದು ಇಲ್ಲಿ ಇವಾಗ ಬೇರೆ ಬೇರೆ ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಕನ್ನಡದಲ್ಲಿ ಹೆವಿ ಕಂಟೆಂಟ್ ಗ್ಯಾಪ್ ಇದೆ, ಬಟ್ ಅದನ್ನ ಫಿಲ್ ಮಾಡೋದಕ್ಕೂ ನನಗೂ ಇಂಟ್ರೆಸ್ಟ್ ಇದೆ. ಬಟ್ ಆ ಥರ ಟೈಮ್ ಅಷ್ಟೇ ಮೇಯ್ನ್. ಇವಾಗ ನನಗೆ ದುಡ್ಡಿಗಿಂತ ಟೈಮು. ಆ ಕಂಟೆಂಟ್ ಗ್ಯಾಪ್ ಅಂದರೆ ನಾನು ಇವಾಗ ಸ್ವಲ್ಪ ಪ್ಲ್ಯಾನ್ಸ್ ಮಾಡಿದ್ದೀನಿ ಆ ಕಂಟೆಂಟ್ ಗ್ಯಾಪ್ನ ಫಿಲ್ ಮಾಡೋದಕ್ಕೆ. ಟೈಮ್ ಸಿಕ್ಕಿದ್ರೆ ಮಾಡ್ಬೋದು ಅನಿಸುತ್ತೆ. ಇವಾಗ ಟೈಮ್ ಒಂದೊಂದು ಸಲ ಹೆಂಗೆ ಅನ್ಸುತ್ತೆ, ಒಂದಿನ ಫುಲ್ ಟೈಮ್ ಇದ್ದರೂ ಇಂಟ್ರೆಸ್ಟ್ ಬರೋಲ್ಲ. ಇಂಟ್ರೆಸ್ಟ್ ಇಲ್ಲದಿರೋ ಟೈಮಲ್ಲಿ ನಾವು ಏನು ಅಂದ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಇಂಟ್ರೆಸ್ಟು ಮೇಯ್ನು. ಆ ಇಂಟ್ರೆಸ್ಟ್ ಹೋಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಅವರು. ನಾನಿವಾಗ ಹೋಗ್ತಾ ವ್ಲಾಗ್ಸ್ ಮೇಲೆ ಇಂಟ್ರೆಸ್ಟ್ ಹೋಗ್ತಾ ಇದೆ, ಬಟ್ ಒಂದೇ ಒಂದು ಥಿಂಗ್ ಮೋಟಿವೇಶನ್ ಮಾಡಿಬಿಡುತ್ತೆ. ನಾನು ಓಲ್ಡೆಸ್ಟ್ ವೀಡಿಯೋ ಈ ಯೂಟ್ಯೂಬಲ್ಲಿ ಬರುತ್ತಲ್ಲ ಆಪ್ಷನು, ಅಂದರೆ ಇವಾಗ ಓಲ್ಡೆಸ್ಟ್ ವೀಡಿಯೋನ ಕ್ಲಿಕ್ ಮಾಡಿದ ತಕ್ಷಣ ನನಗೊಂದು ಸ್ವಲ್ಪ ಮೋಟಿವೇಶನು, ಯಪ್ಪ ನಂದು ಹಳೆ ವೀಡಿಯೋಸ್ ನಾನು ನೋಡ್ಬೋದಲ್ಲ ಅಂತ. ಅದೊಂದೇ ಮೈನ್ ರೀಸನ್. ಅದು ಬಿಟ್ಟರೆ ನನಗೆ ವ್ಲಾಗ್ ಮಾಡೋ ಇಂಟ್ರೆಸ್ಟ್ ಹೋಗೇ ಬಿಟ್ಟಿದೆ ಅಂದ್ಕೊಬಿಡಿ. ಅದೊಂಥರ ಏನಂತೀರ, ರಿಪೀಟೆಡ್ ಮಾಡಿ ಅದಕ್ಕೆ ಅಂದರೆ ನಾವೇನೋ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಲ್ಲ, ಅದೇ ರೀಸನ್. ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ಆಗುತ್ತೆ. ಕೊನೆಗೆ ಯಾರನ್ನಾದ್ರೂ ಟೈಮ್ ಕೇಳಲೇಬೇಕು. ಫೋನ್ ರೂಮಲ್ಲಿ ಇಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ನೋಡೋಣ ಯಾರನ್ನ ಕೇಳೋದು ಟೈಮ್ ಅಂತ. ಒಂದು ಕಡೆ ಹೇಳ್ಬೋದಲ್ಲ. ನನಗೆ ಯುನೀಕ್ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಬಟ್ ನನಗೆ ಟ್ರೆಂಡ್ನ ಕಾಪಿ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಅಂದರೆ ಅದೊಂದು ಸ್ವಲ್ಪ ನನಗೂ ಬೋರಿಂಗ್ ಅನಿಸ್ಬಿಟ್ಟಿದೆಯಪ್ಪ. ರೀಲ್ಸ್ ಇವಾಗ ಎಲ್ಲರೂ ರೀಲ್ಸ್ಗೆ ಶಿಫ್ಟ್ ಆಗಿಬಿಟ್ಟಿದ್ದಾರಲ್ಲ, ಅದೇ ಇನ್ನೊಂದು. ಅವರಿಗೆ 8 ನಿಮಿಷದಲ್ಲಿ ಒಂದು ವೀಡಿಯೋ ನೋಡೋದಕ್ಕಿಂತ 8 ನಿಮಿಷಕ್ಕೆ 8 ವೀಡಿಯೋ ನೋಡೋದಕ್ಕೆ ಇಷ್ಟ ಆಗುತ್ತೆ. ಝೀರೋಯಿಂದನೇ ಹೀರೋ ಆಗಬೇಕು. ಎಲ್ಲರೂ ಝೀರೋಯಿಂದನೇ ಸ್ಟಾರ್ಟ್ ಮಾಡಿರೋದು. ದುಡ್ಡಿರೋರು ಅಷ್ಟೇ. ಅವ್ರು ಒಂದು ಕಾಲದಲ್ಲಿ ಝೀರೋನೇ ಅವ್ರ ಅಪ್ಪ ಮಾಡಿಟ್ಟಿರೋದ್ರಿಂದ ಅವ್ರು ಇವಾಗ ಝೀರೋ. ಅವರ ಅಪ್ಪ ಅಥವಾ ಅವರ ಮುತ್ತಾತ ತಾತ ಅವರು ಆ್ಯಕ್ಚುಲಿ ಝೀರೋಯಿಂದ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅವ್ರ ಮಕ್ಕಳು ಮೊಮ್ಮಕ್ಕಳು ಇವಾಗ ಅವ್ರು ಮಾಡಿಟ್ಟಿರೋದ್ರಿಂದ ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ. ಬಟ್ ಸ್ಟಾರ್ಟಿಂಗ್ ಯಾವತ್ತೂ ಝೀರೋದಿಂದನೇ ಇರೋದು ಅಲ್ವಾ. ಏನು ಹೇಳೋಕ್ಕೆ ಬಂದೆ, ಇಲ್ಲಿ ರೋಡಲ್ಲಿ ನೋಡ್ತಿದ್ರೆ ಗಾಡಿಗಳು ಎಲ್ಲ ಒಂದೇ ರೂಟಲ್ಲಿ ಹೋಗ್ತಾಯಿದೆ, ಬಟ್ ಇದು ಎಂಡಿಂಗ್ ಮಾತ್ರ ಚೇಂಜ್ ಇರುತ್ತೆ ಅಲ್ವಾ. ಸೊ ನೀವು ಲೊಕೇಶನ್ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ, ಸ್ಟಾರ್ಟ್ ಮಾಡುವಾಗ ನಿಮ್ಗೆ ಅನ್ಸುತ್ತೆ ನಮ್ಮ ಜೊತೆ ಕಾಂಪಿಟೇಷನ್ನು ಇವರೆಲ್ಲರೂ ನನ್ನ ಜೊತೆ ಬರ್ತಾಯಿದ್ದಾರೆ ಅಂತ ಅಂದ್ಕೊಂಡ್ರೆ ಎಲ್ಲರಿಗೂ ಬೇರೆ ಬೇರೆಯೇ ಇದಿದೆ. ಏನು ಹೇಳೋದು, ರೂಟ್ ಎಲ್ಲರೂ ಹೋಗಿ ಒಂದು ಜಾಗದಲ್ಲಿ ಬೇರೆ ಬೇರೆ ಜಾಗಕ್ಕೆ ಹೋಗೇ ಬಿಡ್ತಾರೆ ರೂಟ್ಗೆ. ಇದೇ ನೋಡಿ ರೀಲ್ಸ್ ಕತೆ. ರೀಲ್ಸ್ಗೆ ಇದನ್ನೇ ತೋರಿಸಿರೋದು. ಯಪ್ಪ ಖಾರ ಎಬಿಗಿದೆ, ಫುಲ್ ತಿಂದ್ಬಿಟ್ಟಿದ್ದೀನಿ. 20 ರೂಪೀಸ್ಗೆ ಇದು ಸಿಕ್ತಷ್ಟೇ. ನಾನು 20 ರೂಪೀಸ್ ಅಷ್ಟೇ ತಗೊಂಡು ಹೋಗಿರೋದು. ಸೊ ಇದನ್ನು ರಾ ವೀಡಿಯೋ ಇವತ್ತು ಹಾಕ್ತೀನಿ, ಏನು ವಾಯ್ಸ್ ಓವರ್ ಮಾಡಿದೆ. ಸೊ ಈ ವೀಡಿಯೋ ಇವಾಗ ದೊಡ್ಡ ವೀಡಿಯೋ ಆಗಲೇಬೇಕು. 8 ನಿಮಿಷ ವೀಡಿಯೋ ಆಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಏನು ಖಾರ ಇದೆ ಗುರು. ಇದಾದರೂ ತಿನ್ಬೇಕು ಆಗಲ್ಲ, ಏನು ಮಾಡೋದು. ವೀಡಿಯೋ ಎಂಡ್ ಮಾಡೋ ಟೈಮ್ ಬಂದೇ ಬಿಟ್ಟಿದೆ. ಯಾಕಂದರೆ ನನಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ. ಇಲ್ಲಿ ಒಂದು ತಿಂತ ಮಾಡೋಣ. ನಾನು ಅಂದ್ಕೊಂಡ್ರೆ ಅದೇನೋ ಚೆರ್ರಿ ಬರುತ್ತಲ್ಲ ಅದರಲ್ಲ, ಇದೇನೋ ರಸ್ಬೆರಿ ಅಂತೆ. ನಾನು ಹೊಸಗೊಮ್ಮೆ ತಿಂತಾ ಇರೋದು. ಒಂದೊಂದು ಒಳ್ಳೆ ಟೇಸ್ಟ್ ಇದೆ. ಸ್ವೀಟ್ ಇರೋದೆಲ್ಲ ಚೆನ್ನಾಗಿದೆ. ಇದನ್ನ ತಿಂತ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡೋಣ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಎಲ್ಲರೂ ಟೇಕ್ ಕೇರ್, ಬೈ ಬಾಯ್.